ಅಬ್ಬಾ! ಈ ಮೊಸರನ್ನ ತಿಂದರೆ, ನೀವು ಓಟ್ಸಿಂದ ಮಾಡಿರೋ ಮೊಸರನ್ನ ತಿಂದರೆ ನಿಜಕ್ಕೂ ಕಳೆದು ಹೋಗ್ಬಿಡ್ತೀರ. ಅಷ್ಟು ರುಚಿಯಾಗಿರುತ್ತೆ. ಡಯಟ್ ಮಾಡೋರ್ಗೂ ತುಂಬ ಒಳ್ಳೆ ರೆಸಿಪಿ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಒಂದು ಬೌಲ್ ತಿಂದರೆ ಸಾಕು, ಹೊಟ್ಟೆ ತುಂಬಿಡತ್ತೆ. ನೋಡ್ಕೊಳ್ಳೋಣ. ನೋಡಿ, ಒಂದು ಬೌಲ್ ಇಟ್ಕೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಚಿಯಾ ಸೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 ಟೀ ಸ್ಪೂನಿನಷ್ಟು ಚಿಯಾ ಸೀಡ್ಸ್. ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು 3/4 ಕಪ್ಪಷ್ಟು ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ 10 ನಿಮಿಷ ಹಾಗೆ ಬಿಟ್ಟರೆ ಅದು ನೆನೆಯುತ್ತೆ. ಈಗ ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. 1 ಕಪ್ ಓಟ್ಸ್ ಹಾಕ್ಕೊಂಡಿದ್ದೀನಿ. ಹುರ್ಕೋಬೇಕಿದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು. ನೋಡಿ, ಈ ಥರ ಆಗಬೇಕು. ಅಷ್ಟು ಹುರಿದು ಬಿಟ್ಟು ಇದನ್ನು ತೆಗೆದಿಟ್ಕೊಳ್ತೀನಿ. ಚಿಯಾ ಸೀಡ್ಸ್ ನೋಡಿ 10 ನಿಮಿಷ ನೆಂದ ಮೇಲೆ ಯಾವ ರೀತಿಯಾಗಿದೆ ಅಂತ. ಚೆನ್ನಾಗಿ ನೆಂದಿದೆ ಇದು. ಚಿಯಾ ಸೀಡ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಂದು ಮಣ್ಣಿನ ಮಡಿಕೆ ಇಟ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1.5 ಕಪ್ ಗಟ್ಟಿ ಮೊಸರಿಗೆ 1.5 ಕಪ್ ನೀರು ಹಾಕಿಬಿಟ್ಟು ಹಾಕ್ಕೊಂಡಿದ್ದೀನಿ. ಗಟ್ಟಿ ಮೊಸರಿಗೆ ಆ ರೀತಿ ಮಾಡಿದ್ದೀನಿ. ಚಿಯಾ ಸೀಡ್ಸ್ ನೆನೆಸಿದ್ದನ್ನು ಹಾಕಿದ್ದೀನಿ. ಹುರಿದಂತಹ ಓಟ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಕ್ಯಾರೆಟ್ ತುರಿ 1 ಕ್ಯಾರೆಟನ್ನು ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಅಥವಾ 2 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅರ್ಧ ಇಂಚಿನಷ್ಟು ಶುಂಠಿನ ತುರಿದು ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತೆಳುವಾಗಿ ಬೇಕು ಅಂದರೆ ತೆಳುವಾಗಿ, ಇಲ್ಲ ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ. ಓಟ್ಸ್ ನೆಂದ ನಂತರ ಸ್ವಲ್ಪ ಗಟ್ಟಿಯಾಗತ್ತಿದು. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ದರೆ ನೀವು ದಾಳಿಂಬೆ ಬೀಜಗಳು ಕೂಡ ಇದಕ್ಕೆ ಹಾಕ್ಕೋಬೋದು, ರುಚಿ ಚೆನ್ನಾಗಿರುತ್ತೆ. ನೋಡಿ, ದ್ರಾಕ್ಷಿ ಹಣ್ಣನ್ನು ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಹೆಲ್ದಿಯಾದ ಫುಡ್ಡು ರೆಡಿ ಆಗ್ತಾಯಿದೆ ನೋಡಿ ಅಲ್ವಾ. ತುಂಬ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಹೀಗೆ ಬೇಕಿದ್ದರೂ ನೀವು ತಿನ್ಬೋದು. ಇದಕ್ಕೆ ಒಗ್ಗರಣೆ ಏನು ಬೇಡ. ಅಂದರೆ ಒಗ್ಗರಣೆ ಬೇಕು ಅಂದರೆ ಪ್ಯಾನ್ ಇಟ್ಕೊಂಡಿದ್ದೀನಿ. 2 ಟೀ ಸ್ಪೂನ್ನಷ್ಟು ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಉದ್ದಿನಬೇಳೆ 1 ಟೀ ಸ್ಪೂನ್ನಷ್ಟು ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು. ಗೋಡಂಬಿ ಆಪ್ಷನಲ್ಲು, ಇದ್ದರೆ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಇದರ ಜೊತೆಗೇ ಸ್ವಲ್ಪ ಆದ ನಂತರ ಒಣಮೆಣಸಿನ್ಕಾಯಿ ಒಂದನ್ನು ಮುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೂ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚಿಟಿಕೆಯಷ್ಟು ಇಂಗು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಬೇಕು. ಆ ಬಿಸಿಯಲ್ಲೇ ಇದನ್ನು ಕೈ ಆಡಿಸ್ಕೊಳ್ಳಿ. ಆಮೇಲೆ ಇದನ್ನು ಓಟ್ಸ್ ಮೊಸರನ್ನಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಈ ಒಗ್ಗರಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಈ ಒಗ್ಗರಣೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಕಡಲೆಬೀಜ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇಂಗು ಎಲ್ಲ ಉಪಯೋಗಿಸಿದ್ದೀವಿ ಅಲ್ವಾ, ಕರಿಬೇವು ಎಲ್ಲ. ಈಗ ನೋಡಿ, ಓಟ್ಸ್ ಮೊಸರನ್ನ ರೆಡಿಯಾಗಿದೆ. ನಿಜಕ್ಕೂ ತುಂಬಾ ರುಚಿಯಾಗಿರುತ್ತೆ ಇದು. ಒಂದು ಸಲ ಮಾಡಿದರೆ ಮತ್ತೆ ಪದೇ ಪದೇ ಇದನ್ನು ಖಂಡಿತ ಮಾಡ್ತೀರ. ಮಾಡೋದು ಸುಲಭನೇ ಇರುತ್ತೆ ಅಲ್ವಾ. ನೋಡಿ, ಈ ರೀತಿಯಾಗಿ ಮೊಸರನ್ನ ಮಾಡ್ಕೊಳ್ಳಿ. ಮೊಸರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಹಿ ಮೊಸರನ್ನೇ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನಾನು ಮಾಡಿರೋ ಹದ ನೋಡಿ, ಕರೆಕ್ಟಾಗಿ ಬಂದಿದೆ ಇದು. ಈಗ ಓಟ್ಸ್ ಮೊಸರನ್ನ ರೆಡಿ ಆಯಿತು. ಒಂದೇ ಒಂದು ಬೌಲ್ ತಿಂದರೂ ಸಾಕು, ಇದು ಹೊಟ್ಟೆ ತುಂಬುತ್ತೆ. ರುಚಿನೂ ಸೂಪರಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನೀವು ಇದನ್ನು ಕೊಡ್ಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.